ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ನಾನಿವತ್ತು ಮಕ್ಕಳು ತುಂಬ ಇಷ್ಟಪಡುವಂತಹ ವೆಜ್ ರೋಲು ಅಂದರೆ ಚಪಾತಿ ಮಾಡಿ ಅದರಲ್ಲಿ ವೆಜ್ ರೋಲ್ ಮಾಡಿ ಕೊಟ್ಟರೆ ಮಕ್ಕಳು ತುಂಬಾ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಸೊ ಅದನ್ನು ಸಿಂಪಲ್ಲಾಗಿ, ಈಸಿಯಾಗಿ, ಹೆಲ್ತಿಯಾಗಿ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ತುಂಬಾ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಈಗ ಮಕ್ಕಳು ಸಂಜೆ ಟೈಮು ಸ್ಕೂಲ್ ಮುಗಿಸಿ ಬಂದ ತಕ್ಷಣ ಏನಾದರೂ ಕೊಡಮ್ಮ ಅಂತ ಹೇಳ್ತಾರೆ. ಸೊ ನಾವು ಹೆಲ್ತಿಯಾಗಿ ಏನಾದರೂ ಕೊಡಲೇಬೇಕಲ್ವ. ನಾವೀಗ ಏನೋ ಅವ್ರು ಕೇಳ್ತಾರೆ ಅಂತ ಬಿಸ್ಕೆಟ್ ಆಗಲಿ ಅಥವಾ ಚಿಪ್ಸ್ ಆಗಲಿ ಈ ಥರ ಕೊಟ್ಟಾಗ ಹೆಲ್ತ್ಗೂ ಕೂಡ ಹಾಳಾಗುತ್ತೆ. ಸೊ ನಾವೇನಾದರೂ ಒಂದು ಪ್ಲ್ಯಾನ್ ಮಾಡಿ ಅವ್ರಿಗೆ ಹೊಟ್ಟೆನೂ ತುಂಬಬೇಕು, ಹಾಗೆ ಅವ್ರು ಇಷ್ಟಪಟ್ಟು ತಿನ್ನಬೇಕು, ಮತ್ತು ಅದು ಹೆಲ್ತಿಯಾಗೂ ಇರಬೇಕು. ಸೊ ಹಾಗೆ ನಾವು ಮಾಡಿಕೊಟ್ರೆ ನಮಗೂ ಖುಷಿ, ಮಕ್ಳಿಗೂ ಒಳ್ಳೆಯದು. ಸೊ ಈಗ ಅದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು, ನೀವು ಯಾವ ಆಯಿಲ್ ತೊಗೊಂಡಿದ್ರೋ ಅದನ್ನು ಬಳಸ್ಕೊಳ್ಳಿ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಉದ್ದಕ್ಕೆ ಯಾಕೆ ಹಾಕೋತಾ ಇದ್ದೀನಿ ಅಂತ ಅಂದಾಗ ತಿಂದಾಗ ರೋಲಲ್ಲಿ ಅದೊಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತೆ. ಸೊ ಹಾಗೆ ಇದಕ್ಕೆ ಕ್ಯಾಪ್ಸಿಕಮ್, ಅದನ್ನು ಕೂಡ ಅಷ್ಟೇ ಎಲ್ಲ ತರಕಾರಿಗಳನ್ನು ನಾನು ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಹಾಗೆ ಕ್ಯಾರೆಟು ಇದು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಕೂಡ ನಾವು ಮಧ್ಯ ಹುರಿಯಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದೊಂದೇ ತರಕಾರಿಗಳು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಎಲೆಕೋಸು ಅದನ್ನು ಕೂಡ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ. ಸೊ ಈಗ ಅದನ್ನೆಲ್ಲನೂ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ನೀಟಾಗಿ. ನೀವೇನಾದರೂ ಇನ್ನೂ ಜಾಸ್ತಿ ತರಕಾರಿಗಳು ಬೇಕು ಅಂದರೆ ನೀವು ಹಾಕ್ಕೋಬೋದು. ಈಗ ನಾನು ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ. ಒಂದು ಅರ್ಧ ಟೊಮೊಟೊನ ಸಣ್ಣದಾಗಿ ಉದ್ದಕ್ಕಾಗಿ ಹಚ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ತರಕಾರಿ ಕೂಡ ಹದವಾಗಿ ಬೇಯುತ್ತೆ. ಹಾಗೆ ಇದಕ್ಕೆ ರೋಲ್ಗೆ ನಾವು ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ, ಒಂದು 3/4 ಭಾಗ ಬೆಂದರೆ ಸಾಕು. ಇದಕ್ಕೆ ಈಗ ನಾನು ಅರಶಿನ ಪುಡಿ ಹಾಕ್ಕೊಂಡೆ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡೆ, ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರು, ಹಾಗೆ ಒಂದು 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಿಷ್ಟೇ ಹಾಕ್ಕೋಬೇಕಾಗಿರೋದು. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಹದವಾಗಿ ಫ್ರೈ ಮಾಡ್ಕೋಬೇಕು. ಧನಿಯಾ ಪೌಡ್ರು ಮತ್ತು ಗರಂ ಮಸಾಲೆನ ನಾನು ಒಂದು 1/4 ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು. ಸೊ ಈಗ ನಾನು ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದು ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಚಪಾತಿ ರೋಲ್ಗೆ ಸ್ಟಫಿಂಗು ರೆಡಿ ಆಗುತ್ತೆ. ಸೊ ಈಗ ರೆಡಿಯಾಗಿದೆ ನೋಡಿ. ಈ ಕಡೆ ನಾನು ಚಪಾತಿನೂ ಕೂಡ ಒತ್ತಿ ಇಟ್ಕೊಂಡಿದ್ದೀನಿ, ಆಲ್ರೆಡಿ ಲಟ್ಸಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಬೇಯಿಸ್ಕೊಂಡು ನಂತರ ನಾವು ರೋಲಿಂಗ್ ಮಾಡ್ಕೋಬೋದು. ಸೊ ಈಗ ನಾನು ಚಪಾತಿನ ಎರಡೂ ಕಡೆ ಹದವಾಗಿ ಬೇಯಿಸ್ಕೊತೀನಿ. ನೀವು ಮಡಚಿ ಬೇಕಾದರೂ ಹೊತ್ಕೋಬೋದು, ಬಟ್ ನಾನಿಲ್ಲಿ ಮಡಚಿ ಏನು ಹೊತ್ತಿಲ್ಲ, ಮಾಮೂಲಿ ನಾರ್ಮಲ್ ಆಗಿ ಹೊತ್ಕೊಂಡು ಇವಾಗ ಬೇಯಿಸ್ಕೊತಾ ಇದ್ದೀನಿ. ಸೊ ಈಗ ಚಪಾತಿಗಳು ಕೂಡ ಬೇಯಿಸ್ಕೊಂಡು ರೆಡಿಯಾಗಿದೆ. ಸೊ ಈಗ ಇದನ್ನು ತಗೊಂಡು ನಾವು ಸ್ಟಫಿಂಗ್ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಈಗ ನಾನಿಲ್ಲಿ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ತರಕಾರಿಗಳಿದೆಯಲ್ಲ, ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಅಂದರೆ ಕಪ್ಪು ಮೆಣಸಿನ ಪೌಡ್ರ್ ಬರುತ್ತಲ್ಲ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಏನಕ್ಕೆ ಹಾಕ್ತಾಯಿದ್ದೀನಿ ಅಂತಂದರೆ, ನಾವು ಮಕ್ಳಿಗೆ ಮಾಡಿ ಕೊಡೋದ್ರಿಂದ ನಾವು ತರಕಾರಿ ಜೊತೆಲೆ ಹಾಕಿದಾಗ ಅದು ಸ್ವಲ್ಪ ಸ್ಪೈಸಿ ಜಾಸ್ತಿ ಬಿಟ್ಕೊಳ್ಳುತ್ತೆ. ಸೊ ಆಗ ಮಕ್ಕಳು ಖಾರ ಅಂತ ತಿನ್ನೋದಿಲ್ಲ. ಮೇಲ್ಗಡೆ ಹಾಕೋದ್ರಿಂದ ಅವ್ರಿಗಷ್ಟು ಗೊತ್ತಾಗೋದಿಲ್ಲ, ಸೊ ಬೇಗ ತಿಂತಾರೆ, ಅವ್ರಿಗೆ ಖಾರ ಅಂತ ಅನಿಸೋದಿಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಲಾಸ್ಟಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಹಸಿಮೆಣ್ಸಿನ್ಕಾಯಿ ಬೇಕು ಅನ್ನೋರು ಬೇಕಾದರೆ ನೀವು ಫಸ್ಟೇ ಹಾಕಿ ಮಾಡ್ಕೋಬೋದು. ಸೊ ಈಗ ನಾನಿಲ್ಲಿ 1 ಸ್ಪೂನಷ್ಟು ಟೊಮೊಟೊ ಕೆಚಪ್ ಹಾಕ್ಬಿಟ್ಟು ಚಪಾತಿ ಮೇಲ್ಗಡೆ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಕೆಚಪ್ ಹಾಕೋದ್ರಿಂದ ಮಕ್ಕಳು ಯಾರು ಇಷ್ಟಪಡ್ತೀನಲ್ಲ ಹೇಳಿ, ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಸೊ ಈಗ ನಾನು ಮಾಡಿಟ್ಕೊಂಡಿರುವಂತಹ ವೆಜಿಟೇಬಲ್ ಫ್ರೈನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ತರಕಾರಿ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಸೊ ನಾನು ಲಾಸ್ಟಲ್ಲಿ ಅಂದರೆ ತರಕಾರಿಗಳೆಲ್ಲ ಬೇಯಿಸಿಟ್ಕೊರೋದೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಸೌತೆಕಾಯಿನ ತುರಿದ್ಬಿಟ್ಟು ಇದಕ್ಕೆ ಸೇರಿಸ್ಕೊತೀನಿ. ಸೌತೆಕಾಯಿ ತುರಿದು ಹಾಕೋದ್ರಿಂದ ಅದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಆವಾಗ ಫ್ರೆಶ್ಶಾಗಿ ಹಾಕಿರ್ತೀವಲ್ಲ, ಅದ್ರ ಸ್ಮೆಲ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಸೊ ಈಗ ಸೌತೆಕಾಯಿ ಕೂಡ ಹಾಕಿದ್ದಾಯಿತು. ಈಗ ನೀಟಾಗಿ ರೋಲ್ ಮಾಡಿ ಸರ್ವ್ ಮಾಡಿದ್ರೆ ಒಂದೊಳ್ಳೆ ಚಪಾತಿ ರೋಲು ರೆಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈಗ ನೀಟಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡಿ ಮಕ್ಳಿಗೆ ಕೊಟ್ಟರೆ
ಆಯಿತು. ಇವಾಗ ನಾನು ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ, ನೀಟಾಗಿ ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡಿದ್ರೆ ಮಕ್ಕಳು ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಮತ್ತಷ್ಟು ಹೆಲ್ತಿ ರೆಸಿಪಿ ಜೊತೆ ಸಿಗ್ತಾನೇ ಇರೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್ ಆಲ್.